ಸಂಸ್ಕೃತ ಅಥವಾ ಮನುವಾದ ಏನಿದೆ, ಈ ಕಡೆ ಸಂವಿಧಾನ ಅನುಚ್ಛೇದಗಳಿದೆ, ಅವ್ರು ದಯಮಾಡಿ ಎಲ್ಲಾ ಪದಾರ್ಥಗಳು ಬ್ಯಾಕ್ ಮಾಡ್ತಾರಪ್ಪ. SCPTS ಹಣ ಅದು 7C ಏನಿದೆ ಅದನ್ನು ರದ್ದು ಮಾಡಿ ಗ್ಯಾರಂಟಿ ಯೋಜನೆ ಕೊಡ್ತಕ್ಕಂಥ ಹಣವನ್ನ ವಾಪಸ್ಸು ಕೊಡಬೇಕು. 4 ಲಕ್ಷ ಕೋಟಿ ಹಣ 2014ರಿಂದ ಬಂದಿರ್ತಕ್ಕಂಥ ಹಣ, ಕುಟುಂಬಕ್ಕೆ 20,000 ಕರಪತ್ರ ನೀವು ನೋಡಿದೀರಿ. ಕರಪತ್ರ ನೋಡಿದ್ರಲ್ಲ, ಆ ಕರಪತ್ರನ ಸ್ಟಡಿ ಮಾಡಿ ಬರಲಿಕ್ಕೆ ನಾನು ನಿಮ್ಮ ಜೊತೆ ದಾಖಲೆ ಸಮೇತ ಬರೆದಿರೋ ಸುಮ್ಮನೆ ರಾಜ್ಯ ಸಂಚಾಲಕ ಆಗಲ್ಲ. ಏನೋ ರಾಜ್ಯ ಸಮಿತಿ ಏನು ರಾಜ್ಯ ಸಮಿತಿ ನಿರ್ಣಯ ಅಂತಿಮ, ರಾಜ್ಯ ಸಂಚಾಲಕ ಅಲ್ಲ. ರಾಜ್ಯ ಸಂಚಾಲಕ ನಿರ್ಣಯವನ್ನ ಎಕ್ಸಿಟ್ ಮಾಡ್ತಕ್ಕಂಥ ಒಂದು ಪೋಸ್ಟರ್ ಅಷ್ಟೇ. ರಾಜ್ಯ ಸಂಚಾಲಕ ಬಹಳಷ್ಟು ಬದಲಾಗಿದೆ. ಬದಲಾಗಿರೋ ಕಾಲಘಟ್ಟಕ್ಕೆ ನಾವು ಕೂಡ ನಮ್ಮ ನಾಯಕತ್ವ ನಾವು ಬದಲಾಯಿಸ್ಕೊಂಡು ಹೋಗೋಣಂತ ಈ ಸಂದರ್ಭ ಹೇಳ್ತಾ, ಆರ್ಥಿಕವಾಗಿ ನೀವು ಎಲ್ಲಿ ಗಂಟ ಸಬಲರಾಗಲ್ವೋ ಅಲ್ಲಿ ಗಂಟ ನಿಮ್ಗೆ ರಾಜಕೀಯ ಅಧಿಕಾರ ಸಿಗಲ್ಲ. ಅಲ್ಲಿ ಗಂಟ ನೀವು ಬೆಕ್ಕಿಂಗ್ಗೆ ಪೇಬ್ಯಾಕ್ಟಿ ಸೊಸೈಟಿ ಎಲ್ಲಿ ಗಂಟೆ ನಾವು ಮಾಡಿಸಕ್ಕಾಗಲ್ವೋ ಅಲ್ಲಿ ಗಂಟ ನಾವು ಬೆಕ್ಕಿಂಗ್ಗೆ ಪೇಬ್ಯಾಕ್ಟಿ ಸೊಸೈಟಿ ಮಾಡ್ಬೇಕಲ್ವ. ಪೇಬ್ಯಾಕ್ಟಿ ಸೊಸೈಟಿ ಅಂದ್ರೆ ಏನು? ದಲಿತ ಚಳವಳಿಯಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ವಿ. ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ ಕನಿಷ್ಠ 10,000 ರೂಪಾಯಿ ವಾಪಸ್ ಮಾಡ್ತೀನಿ. ನೀವು 10,000 ರೂಪಾಯಿ ಖರ್ಚು ಸಂಪಾದನೆ ಮಾಡ್ಕೊತಿರಲ್ಲ, 1,000 ರೂಪಾಯಿ ನೀವು ಕೊಡಕ್ಕಾಗಲ್ಲ ಅಂತಂದ್ರೆ ನೀವು ಲೀಡರ್ಶಿಪ್ಗೆ ಅನ್ಲಾಯಕ. ತಿಂಗಳಿಗೆ 1,000 ರೂಪಾಯಿ ಸಂಘಟನೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ, ವರ್ಷಕ್ಕೆ 10,000 ರೂಪಾಯಿ ಕೊಡಕ್ಕಾಗಲ್ಲ ಅಂತಂದ್ರೆ ನೀವೆಂತ ಲೀಡರ್ಗಳು? ಇದನ್ನ ಹೇಳ್ಕೊಟ್ಟಿದ್ದು ನಮ್ಗೆ ಕೃಷ್ಣಪ್ಪ, ನಾವೆಲ್ಲ ಹೇಳ್ಕೊಟ್ಟಿದ್ದೆವು. ಅದರಿಂದ ಇದನ್ನೆಲ್ಲ ಸರ್ ಮಾಡ್ಬೇಕಂತ ಹೇಳಿದ್ರೆ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಮುಕ್ತವಾಗಿ ಮಾತಾಡ್ರಿ. ಅಪಪ್ರಚಾರ ಮಾಡೋದು ಕೂಡ ನಿಲ್ಲಿಸಿ, ಇವತ್ತಿಂದ ನಿಲ್ಲಿಸಿ. ಚರ್ಚೆ ಮಾಡಿ, ಜಗಳ ಮಾಡ್ರಿ, ಒಂದ್ ಕಡೆ ಕುತ್ಕೊಂಡು ಮಾತಾಡೋಣ. ನಾವು ದೊಡ್ಡಬಳ್ಳಾಪುರದಲ್ಲಿ 2 ದಿನ ನಾವು ಕಾರ್ಯಾಗಾರ ಮಾಡಿದ್ವಿ. ಏನ್ ಮಾಡಿದ್ದು ಕಾರ್ಯಾಗಾರ? ಪ್ರತಿಯೊಬ್ಬರು ಆರ್ಥಿಕವಾಗಿ ಸಫಲರಾಗಬೇಕು, ಪ್ರತಿಯೊಬ್ಬರು ದುಡ್ಡು ಕಾಸು ಹಣಕಾಸು ಚೆನ್ನಾಗಿರ್ಬೇಕು. ದುಡ್ಡು ಕಾಸು ಹಣಕಾಸು ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತಿನ ಮೀಟಿಂಗ್ ಮಾಡ್ಬೇಕು. ನಾವು 20 ವರ್ಷ ಹಿಂದೆ ಏನ್ ಮಾಡಿದ್ವಿ ಅದೇ ಕೆಲಸ ನೀವು ಮಾಡ್ತಾ ಇದ್ವಿ. ನಾವು ಈಗಾಗಲೇ ಅನೇಕ ವರ್ಷಗಳಿಂದ ನಮ್ಮ ಸಂಘಟನೆಯು ಒಳಗಿಸಲಾತಿ ಸದಸ್ಯವಾದಾಗ ಹೊರಗಿಗೆ ಅನೇಕ ಹೋರಾಟಗಳು ಮಾಡೋದು, ಧರಣಿ ಮಾಡಿದ್ರೆ, ಹೋರಾಟ ಮಾಡೋದು, ಎಲ್ಲ ಮಾಡಿದ್ರೆ. ಮೊನ್ನೆ ರಾಜ್ಯ ಸರ್ಕಾರ ಸೆಷನ್ನಲ್ಲಿ ಅದು ಬಿಲ್ ಪಾಸ್ ಮಾಡಿ ಕಳಿಸಿದ್ರು. ಆದ್ರೆ ಈಗ ಆ ಬಿಲ್ಲನ್ನ ರಾಜ್ಯಪಾಲರು ಮತ್ತೆ ವಾಪಸ್ ಕಳಿಸಿದ್ದಾರೆ. ಅಂದ್ರೆ ಇಷ್ಟು ದಿನ ಮಾಡಿದಂತ ಒಂದು ಏನು ಪ್ರತಿಫಲ ಸಿಗ್ದಾಗಿಲ್ಲ. ರಾಜ್ಯ ಸರ್ಕಾರ ಸಣ್ಣ ಪುಟ್ಟ ಸರಿ ಮಾಡ್ಕೊಂಡು ಮಾಡಿರುವ ಸೆಕೆಂಡ್, ಆದ್ರೆ ಒಂದು ವರದಿಯಿಂದ ಪಾಸ್ ಮಾಡಿ ಕಳಿಸಿತ್ತು. ಆದ್ರೆ ಆ ವರದಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಸ್ವಲ್ಪ ನಮ್ಮ ಸಂಘಟನೆ, ಯಾಕಂದ್ರೆ ಹಿಂದಿನಿಂದ ಸುಮಾರು 3 ದಶಕಗಳಿಂದ ಇದರ ವಿಚಾರವಾಗಿ ಅನೇಕ ಹೋರಾಟಗಳು ಮಾಡಿದ್ದಾರೆ, ಅನೇಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ದಾರೆ, ಸಮಯ ವ್ಯಕ್ತ ಮಾಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರವಾಗಿ ನೀವು ಈ ಸಭೆಯಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ರೆ ಒಳ್ಳೆಯದಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಅವರೇ ಅಥವಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮುಂದೆ ಕೊಡ್ತಿರುವಂಥ ಎಲ್ಲ ಜಿಲ್ಲಾ ಸಂಚಾಲಕರ, ಜಿಲ್ಲಾ ಸಂಘಟನಾ ಸಂಚಾಲಕ, ತಾಲೂಕಿನ ಮತ್ತು ಕಲಾವಿದರಿಗೆ ಏನು ಇಂಟರ್ನೆಟ್ ಅವರು ವಿಚಾರನ ಮಂಡನೆ ಮಾಡಿಕೊಂಡು ಆ ವಿಚಾರಕ್ಕೆ ನಮ್ಮದು ಕೂಡ ಸಂಪೂರ್ಣ ರಾಜ್ಯ ಸಂಘಟನಾ ಸಂಚಾಲಕರಾಗಿ ನಮ್ಮದು ಕೂಡ ಸಂಪೂರ್ಣ ಒಪ್ಪಿಗೆ ಇದೆ. ಯಾಕಂದರೆ ಅದರೊಳಗೆ ಹುಡುಗಿ ಕೆಲಸ ಮಾತಾಡೋದ್ರಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡಬೇಡ ಅಂತ ನಾವು ಒಪ್ಪಿಗೆ ಇದೆ. ನೋಡಿ ಏನ್ ಗೊತ್ತಂದ್ರೆ ಇಷ್ಟು ಜನ ಇದೀವಿ, ಏನೋ ಹತ್ರ ಏನ್ ಗೊತ್ತಂದ್ರೆ ಸರಿಯಾಗಿ ಏನಾದ್ರು ನಾವು ಸದಸ್ಯತ್ವ ಏನಾದ್ರು ಮಾಡಿದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ 1,75,00,000 ದಲಿತರಿದ್ದೀವಿ. 1 ಕೋಟಿ ಮೆಂಬರ್ಶಿಪ್ ನಮ್ಮ ಹತ್ರ ಇರಬೇಕಾಗಿತ್ತು. ಆಯ್ತಾ? 1 ಕೋಟಿ ಜನ ನಾವು ಒಂದು ಮಾಧ್ಯಮ, ಒಂದು ಟಿವಿ ಚಾನಲ್ ನಾವು ಓಪನ್ ಮಾಡಿದ್ವಾ? ನಮ್ ಜನ ನೋಡಿದ್ರೆ ಸರ್ TRP. ನಾವು ಈ ರೀತಿ ಏನ್ ಗೊತ್ತಂದ್ರೆ ಆಲೋಚನೆ ಮಾಡೋಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಇನ್ನ ಒಂದು, ಈಗೇನು ಈ ಹಿಂದೆ ಈ ಚಳವಳಿಯನ್ನು ಮುನ್ನಡೆಸಿರ್ತಕ್ಕಂಥ ಮುಖಂಡರು
ಬಲಿಷ್ಠವಾಗಿರ್ತಕ್ಕಂಥ ನಾಯಕರೇ ಅವರು. ಬೌದ್ಧಿಕವಾಗಿ ಮಾತಾಡೋದ್ರಲ್ಲಿ, ಆದ್ರೆ ಆರ್ಥಿಕವಾಗಿ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯರ ಕುಟುಂಬಕ್ಕಿಂತ ಕಡಿಯಾದ ಜೀವನ ಸಾಗಿಸ್ತಾ ಇದ್ದಾರೆ ಯಾರು ಇವತ್ತಿರ್ತಕ್ಕಂಥ ರಾಜ್ಯ ಸಮಿತಿ ಲೀಡರ್ಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು. ಈಗ ನಾವು SCPTSP ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಅಂಬೇಡ್ಕರ್ನ ಒಬ್ಬ ಆರ್ಥಿಕ ತಜ್ಞನಾಗಿ ನಾವು ಈ ಸಮಾಜಕ್ಕೆ ಪರಿಚಯನೇ ಮಾಡಿಕೊಟ್ಟಿಲ್ಲ. ಹೆಂಗೆ ಸ್ವಯಂ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ಹೆಂಗು ದಲಿತ ಕೈಗಾರಿಕೋದ್ಯಮಗಳನ್ನ ಆರಂಭ ಮಾಡಬೇಕು, ಏನು ಆ ಜಿಲ್ಲಾ ಭಾಗದಲ್ಲಿ ಸಿಗುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಮೂಲಕ ಉದ್ಯೋಗ ಸೃಷ್ಟಿ ಹೆಂಗ್ ಮಾಡಬೇಕು, ಆರ್ಥಿಕ ಸಬಲೀಕರಣ ಹೆಂಗ್ ಮಾಡಬೇಕು ಅನ್ನೋ ಹೊಸ ಆಯಾಮವನ್ನ ನಾವು ಈ ರಾಜ್ಯದಲ್ಲಿ ಚರ್ಚೆ ಮಾಡಬೇಕಾಗಿದೆ. ಹೊಸ ಪೀಳಿಗೆಯನ್ನ ಆ ಒಂದು ಪ್ರಕ್ರಿಯೆಗೆ ತೊಡಗಿಸೋದ್ರ ಮೂಲಕ ಚಳುವಳಿಗೆ ಏನು ಗೊತ್ತಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಬಲವನ್ನ ಒದಗಿಸಬೇಕಾಗೈತೆ. ನಿಮಗೆ ಗೊತ್ತಿದ್ದಂಗೆ ಇಡೀ ದಲಿತ ಚಳವಳಿಗೆ ಬೆನ್ನೆಲುಬಾಗಿದ್ದವರು ಸರ್ಕಾರಿ ನೌಕರರು. ಈ ಹಿಂದೆ ಗೊತ್ತಂದ್ರೆ BK ಕಾಲದಲ್ಲಿ ಅಪಾರ್ಟ್ಮೆಂಟ್ BK ಇನ್ನೊಂದು ನನಗೂ ಪ್ರೊಫೆಸರ್ ಡಿ ಕೃಷ್ಣಪ್ಪನವರೇ ಕೆಲಸ ಕೊಡಿಸಿದ್ರು. ನಾನು 36 ವರ್ಷ ಈ ಚಳವಳಿಗೆ ನಾನು ದುಡಿದಿದ್ರಲ್ಲಿ ಸ್ವಲ್ಪ ಕೊಟ್ಟಿದ್ದೇನೆ. ಈಗ ನಾನು ರಿಟೈರ್ಡ್ ಆಗ್ತಾ ಇದ್ದೇನೆ. ನಂತರ ಎಷ್ಟು ಜನ ರಿಟೈರ್ಡ್ ಆಗೋರೆ? ರಿಟೈರ್ಡ್ ಆದ್ಮೇಲೆ ನನಗೆ ಆದಾಯನೇ ಇರೋದಿಲ್ಲ. ನಾನು ಎಲ್ಲಿ ಆರ್ಥಿಕವಾಗಿರ್ಬೋದು ಚಳವಳಿಗೆ ಸಪೋರ್ಟ್ ಮಾಡಲಿ? ಹೋಗಿ ಏನ್ ಗೊತ್ತಂದ್ರೆ ಹೊಸ ಉದ್ಯೋಗ ಸೃಷ್ಟಿ ಆಗೈತಾ? ಸರ್ಕಾರದಲ್ಲಿ ಸರ್ಕಾರಿ ಕೆಲಸಗಳನ್ನ ತುಂಬುತ್ತಾ ಇಲ್ಲ. ಪ್ರೈವೇಟ್ ರಂಗದಲ್ಲಿ ಏನ್ ಗೊತ್ತಂದ್ರೆ ಉದ್ಯೋಗಗಳು ಸೃಷ್ಟಿ ಆದ್ರೇನು ನಮ್ಮ ಜಾತಿಗೆ ಅವ್ರಿಗೆ ಒಳ್ಳೆಯ ಸೇರಿಸ್ಕೊಳ್ಳೋದಿಲ್ಲ. ಈ ನಿಟ್ಟಿನಲ್ಲಿ ಏನ್ ಗೊತ್ತಾ ಅಂತ ಹೇಳಿದ್ರೆ ಹೊಸ ಹೊಸ ಪರಂಪರೆಯನ್ನ ಹೊಸ ಸೃಷ್ಟಿಕೋನವನ್ನು ಸೃಷ್ಟಿಸಬೇಕಾದ್ರೆ ಚಳುವಳಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕಾಗೈತೆ. ಆ ನಿಟ್ಟಿನಲ್ಲಿ ಏನ್ ಗೊತ್ತಂದ್ರೆ ಪೂರ್ವವಾಗಿರ್ತಕ್ಕಂಥ ಒಂದು ಚಳುವಳಿಯನ್ನ ಕಟ್ಟುವಂತ ಒಂದು ವಿಚಾರಗಳನ್ನ ನಾವು ಮುಂದೆ ಮನಸೋದ ಸಂದರ್ಭದಲ್ಲಿ ಮನಸೋದ್ರ ಮೂಲಕ ಏನು 47 ರಿಜಿಸ್ಟ್ರೇಷನ್ ಐತೆ ನೋಡ್ತಾ ಇರ್ತೀರ. ಇವತ್ತು ಒಂದ್ ಕಡೆ ಏನ್ ಗೊತ್ತಂತ ಹೇಳಿದ್ರೆ ನಾವ್ ಹಿಂಗ್ ಕುತ್ಕೊಂಡು ಒಂದು ಸಭೆ ಮಾಡ್ತಾ ಇದೀವಿ ಅಂದ್ರೆ, ನಾವು ಈ ರೀತಿ ಮಾತಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಬಲ ಕೊಡೋದು ಯಾವುದು? ಇದಕ್ಕೂ ಮೂಲ ಸಂವಿಧಾನದ ಅನುಚ್ಛೇದಗಳು. ನಿಜಾನ ಅಂತ ಸಂವಿಧಾನವನ್ನೇ ಏನ್ ಗೊತ್ತಂದ್ರೆ ಬದಲಾಯಿಸಬೇಕು. ಅಂದ್ರೆ ಸಂವಿಧಾನ ಯಥಾವತ್ತ ಆಗಿರ್ಬೇಕು, ಅದರಲ್ಲಿರ್ತಕ್ಕಂಥ ಅನುಚ್ಛೇದಗಳನ್ನ ನಿರ್ವೀರ್ಯ ಮಾಡ್ಬೇಕು ಅನ್ನೋದು ಒಂದು ಷಡ್ಯಂತ್ರ ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಂಕುಚಿತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ರಾಯಚೂರಲ್ಲಿ ನಾವು ಕೂತ್ಕೊಂಡು ನಮ್ಮ ಹಕ್ಕುಗಳನ್ನ ಸಂವಿಧಾನವನ್ನ ಸಂರಕ್ಷಣೆ ಮಾಡೋ ಜೊತೆಯಲ್ಲಿ ಸಂಘಟನೆಯನ್ನ ಬಲಿಷ್ಠ ಮಾಡ್ತಾ ಯಾರು ಹೊಸ ಕಾರ್ಯಕರ್ತರು ನಾವು ಸೃಷ್ಟಿ ಮಾಡ್ತಾ ಇದೀವಾ? ಇವತ್ತು ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾ ಇದ್ದಾರೆ? ಹೊಸ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ನಾವು ಹೋಗ್ತಾ ಇಲ್ಲ. ಅಂಬೇಡ್ಕರ್ ವಿಚಾರಗಳನ್ನ ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಾವು ಚರ್ಚೆ ಮಾಡೋಕೆ ಆಗ್ತಾ ಇಲ್ಲ. ಹೊಸ ಪೀಳಿಗೆಯನ್ನ ಚಳುವಳಿಗೆ ನಾವು ತರಕ್ಕಾಗ್ತಾ ಇಲ್ಲ. ನೌಕರರನ್ನ ಕಟ್ಟಕ್ಕಾಗ್ತಾ ಇಲ್ಲ. ವಿದ್ಯಾರ್ಥಿಗಳನ್ನ ಕಟ್ಟಕ್ಕಾಗ್ತಾ ಇಲ್ಲ. ಮಹಿಳೆಯರನ್ನ ಏನ್ ಗೊತ್ತಂದ್ರೆ ಒಂದು ಸಂಘಟನೆ ಮಾಡಕ್ಕಾಗ್ತಾ ಇಲ್ಲ. ಬರೀ SC/ST ಮಾತ್ರ ಏನು ಒಂದ್ ಕಡೆ ಜೋಡಿಸೋಣ ಅಂದ್ರೆ ಒಂದು ಕಡೆ ಏನ್ ಗೊತ್ತಂದ್ರೆ ಜಾತಿ ಹೆಸರುಗಳಲ್ಲಿ ಇರ್ತಕ್ಕಂಥ ಸಂಘಟನೆಗಳ ಒಂದು ಒತ್ತಡ ವಿಘಟನೆ, ಇದರಿಂದ ಅಸಂಸಾರ ಏನು ಎಲ್ಲಾ ಜಾತಿಗಳ ಒಂದು ತಾಯಿಯಾಗಿರ್ತಕ್ಕಂಥ ದಲಿತ ಚಳುವಳಿಗೆ ಒಂದು ಅಡ್ಡವಾಗಿ ನಿಂತಿರ್ತಕ್ಕಂಥ ಒಂದು ಕಡೆ ಜಾತಿ ಸಂಘಟನೆಗಳನ್ನ ಎದುರಿಸಬೇಕಾಗಿದೆ. ಇನ್ನೊಂದು ಮೂಲಭೂತವಾದಿಗಳನ್ನ ಎದುರಿಸಬೇಕಾಗಿದೆ. ಇಂಥ ಸಂಕಷ್ಟಗಳ ಎಲ್ಲವನ್ನ ಎದುರಿಸಿ BK ಅವರ ಕಟ್ಟಿರ್ತಕ್ಕಂಥ ಒಂದು ಆಶಯ ಐತಲ್ಲ, ಆ ಆಶಯವನ್ನ ಬಲಿಷ್ಠವಾಗಿ ಏನ್ ಗೊತ್ತಂದ್ರೆ ಮುಂದಿನ ತಲೆಮಾರುಗಳಿಗೆ ನಾವು ಹಸ್ತಾಂತರ ಮಾಡುವಂತ ಒಂದು ಐತಿಹಾಸಿಕ ನಿರ್ಣಯವನ್ನ ಈ ಸಭೆಯಲ್ಲಿ ನೀವು ನಾವು ಎಲ್ಲ ತಗೊಳ್ಳಬೇಕಾಗುತ್ತೆ. ತಗೊಳ್ಳಕ್ ಸಿದ್ರಿದ್ದೀರಾ? ತಗೊಳ್ಳಕ್ ಸಿದ್ರಿದ್ದೀರಾ ಇಲ್ವಾ? ಈಗ ಆಗೋದಿಲ್ಲ. ಹೊಸ ತಲೆಮಾರಿಗೆ ಏನ್ ಈ ಚಳುವಳಿಯನ್ನ ನಾವು ಹಸ್ತಾಂತರ ಮಾಡ್ಬೇಕಾ ಬೇಡವಾ? ಮಾಡಿದಾಗ ಮಾತ್ರ ಏನ್ಕಂತಂದ್ರೆ ಅದು ನಿಂತು ನೀರಾಗೋದಿಲ್ಲ, ಹರಿಯುವಂತ ನದಿ ಆಗ್ತದೆ. ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಒಂದು ವಿಚಾರವನ್ನ ನೀವು ಮುಂದೆ ನಿಮ್ಮ ವಿಚಾರವನ್ನ ನಿಮ್ಮ ಅಭಿಪ್ರಾಯವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಚಳುವಳಿಯ ದೂರದೃಷ್ಟಿಯ ಉಳಿವು ಮತ್ತು ಅರಿವಿನ ಒಂದು ಉದ್ದೇಶ ಇಟ್ಕೊಂಡು